ನಮಸ್ಕಾರ ರೀ ಕರ್ನಾಟಕ ಮಂದಿಗೆ. ರೈತಗ ಬೆನ್ನೆಲುಬು ಅಂತೇಳಿ ಎಲ್ಲರೂ ಅಂತಾರ್ರಿ. ರೈತಗ ಬೆನ್ನೆಲುಬು ಅಂತೇಳಿ ಬರೀ ರೈತನು ಬೆನ್ನೆಲುಬು ಕೆಲಸ ಮಾಡಿಸಿ ಬೆನ್ನಾನಿ ಎಲುಬ ಮುರಿಯತ್ತಾರ್ರಿ. ಗೊತ್ತಿರತ್ರಿ ಅವ್ರಿಗೆ ರೈತರು ಎಷ್ಟು ಮಾಡಿದ್ರು ಬೆನ್ನಾಗಿ ಎಲುಬು ಮುರಿದ್ರು ಫರಕ್ ಆಗುಲ್ರಿ ಅವ್ರಿಗೆ. ಅದಕ್ಕೆ ಹಿಂಗಾಗಿ ನಾ ರೈತರಿಗೆ ಏನಂತ ಗೊತ್ತನ್ರಿ, ಎರಡು ಕಣ್ಣು ಇದ್ದಂಗ್ರಿಪ್ಪ. ಅದಕ್ಕೆ ರೈತ ಒಂದು ಕಣ್ಣು ಇದ್ದಂಗೆ, ಒಂದು ಕಣ್ಣು ಸೈನಿಕ ಇದ್ದಂಗೆ. ಒಂದು ಕಣ್ಣು ನೋವಾದರೂ ಇನ್ನೊಂದು ಕಣ್ಣಾಗ ನೀರು ಬರ್ತೈತ್ರಿ. ನೋಡ್ರಿನ ರೈತ ಸೈನಿಕ ಯಾವಾಗಾರ ಜಗಳ ಮಾಡಿದ್ದ ಯಾವತ್ತಿದ್ರು ದೇಶನ್ಯಾಗ ಇಬ್ಬರ ರೀ ನಂಬರ್ 1 ಇರೋದಂದ್ರೆ ಜಗಳಿಲ್ಲ, ಜಾಪತ್ರಿಲ್ಲ, ಏನಿಲ್ಲ. ಆ ಥರ ಎಲ್ಲರೂ ರೈತರು ಸೈನಿಕರು ಒಂದಾಗೇ ಇರ್ತಾರೆ. ಯಾವ್ದಾರ ಫಂಕ್ಷನ್ ಆಗಲಿ ಏನಾರ ಆಗಲಿ ಅವರು ನಾವು ಮಾತಾಡ್ತೀವಿ, ನಮ್ಮನ್ನ ಅವ್ರು ಮಾತಾಡ್ತಾರೆ. ಈ ದುನಿಯಾದಾಗ ಇಟ್ಟು ದಿವ್ಸ ಆತ್ರಿ ಎಲ್ಲ ಅಜ್ಜಗಳನ್ನ ಎಲ್ಲರನ್ನೂ ಕೇಳ್ತಾನೆ. ಹಿರಿಯರ್ನದು ಯಾವಾಗಾರ ಸೈನಿಕರ ಬಗ್ಗೆ ಕೆಟ್ಟಾಗಿ ಮಾತಾಡಿದ ರೈತರು ನೋಡಿರನ ಇಲ್ಲ, ಸೈನಿಕರು ಏನರ ಕೆಟ್ಟಾಗಿ ಮಾತಾಡಿದ್ದು ನೋಡಿದ್ರನ ಕೇಳೋಂಗ ಇಲ್ರಿ. ಅಂದ್ರೆ ನಮ್ಮ ಬಾಂಧವ್ಯ ಸೈನಿಕರು ಮತ್ತು ರೈತರದು ಬಾಂಧವ್ಯನೇ ಹಂಗೈತ್ರಿ. ಅದಕ್ಕೆ ಹೇಳುದ್ರಿ ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ನೋಡಿದ್ರಲ್ಲೋ. ಮತ್ತು ಹಿಂಗಾಗಿ ರೈತರಿಗೆ 2 ಕಣ್ಣು ಅಂತೇವ್ರಿಪ್ಪ ನಾವು. ಎದಕ್ಕೆ ಅಂತನ್ರಿಪ್ಪ ಅಂತಂದ್ರೆ ಅದನ್ನು ಹೇಳ್ದಂಗೆ ಕೇಳ್ರಿ. ರೈತಗೆ 1 ಕಣ್ಣು ಮುಚ್ಚಿನಪ್ಪ ಅಂತಂದ್ರೆ ಗಳಿನ ಸಾಗಂಗಿಲ್ರಿ. ಅದ್ರಾಗ ಸೈನಿಕ ಮತ್ತು ರೈತ ಅಂದ್ಗಳೇನ 2 ಕಣ್ಣು ಅಂತ ಹೇಳತ್ತಾನ್ರಿ. ಆದ್ರೆ 2 ಕಣ್ಣಾಗ ರೈತ ಮತ್ತು ಸೈನಿಕ ಇವ್ರಿಬ್ರು ಕಣ್ಣು ಮುಚ್ಚಿರೋ ದೇಶ ನಡೀತೈತೇನ್ರಿ? ದೇಶ ನಡ್ಯಾಕ ಸಾಧ್ಯನೇ ಇಲ್ರಿ. ಹೌದಿಲ್ರಿ? ಮತ್ತು ಈ ದೇಶನ ಮತ್ತು ಕಣ್ಣ ಮುಚ್ಚಪ್ಪ ಅಂತ ನಾವಿಬ್ರು ಕಣ್ಣ ಮುಚ್ಚಿದೀವಪ್ಪ ಅಂತಂದ್ರೆ ಏನಾಗತ್ರಿ ದೇಶ? ನಿಮ್ಗೆ ಏನೇನು ಆಗಕ್ಕೆ ಸಾಧ್ಯನೇ ಇಲ್ರಿ. ಅದಕ್ಕೆ ಹೇಳೋದ್ರಿ, ರೈತರಿಗೆ ಬೆಳೆ ಕೊಡ್ಬೇಕು, ಸೈನಿಕರಿಗೆ ಮರ್ಯಾದೆ ಕೊಡ್ಬೇಕು. ನಮಗೇನು ಇದನ್ನ ಕೊಡ್ರಿಪ್ಪ ಅನ್ನೋಗಿಲ್ಲ. ಅಂದರೂ ರೈತರಿಗೆ ಬೆಳೆಗೆ ಬೆಲೆ ಕೊಡ್ಬೇಕು, ಸೈನಿಕಗೆ ಅವಂಗ ಮರ್ಯಾದೆ ಕೊಡ್ಬೇಕು. ಹೌದಂತೀರ ಇಲ್ಲೋ ಮತ್ತೀರ? ಹೌದಂತೀರ ಇಲ್ಲೋ? ಮತ್ತು ಅದಕ್ಕೆ ಸೈನಿಕರಿಗೆ ಯಾವತ್ತಿರಲು ರಿಸ್ಪೆಕ್ಟ್ ಕೊಡ್ರಿಪ್ಪ. ಇನ್ನೂ ಜಾಸ್ತಿ ಕೊಡ್ರಿ ರಿಸ್ಪೆಕ್ಟ್. ನಮ್ಮ ಕರ್ನಾಟಕದಂಗೆ ಎಲ್ಲಿ ಕೊಡಂಗಿಲ್ಲ ಅಂದರೂ ಇನ್ನೂ ಜಾಸ್ತಿ ರಿಸ್ಪೆಕ್ಟ್ ಕರ್ನಾಟಕದಾಗ ಕೊಡ್ರಿ. ಅದಕ್ಕೆ ಹೇಳೋದ್ರಿ, ನಾವಲ್ರಿ ಮುಂಜಾನೆ ಎದ್ದುಗಳನ್ನ ನಾಷ್ಟ ಮಾಡಿ ಹಗಲಿ ರಾತ್ರಿ ಡ್ಯೂಟಿ ಮಾಡೋದು ನಿಮ್ಮ ಸಂಬಂಧ. ಅದರ ರೈತ ಮುಂಜಾನೆಯಿಂದ ಹಿಡಿದು ಚೇಂಜ್ ಮಟ ರಾತ್ರಿ ಹಗಲು ನಿಮ್ಮ ಸಂಬಂಧ ದುಡಿತಾನ. ನಾವು ಯಾರ ಸಂಬಂಧ ದುಡಿತೇವೆ ಹೇಳ್ರಿ ನೋಡೋನು? ನಿಮ್ಮ ಸಂಬಂಧ ಹೌದಿಲ್ರಿ? ಮತ್ತು ರೈತನು ನಿಮ್ಮ ಸಂಬಂಧ ದುಡಿತಾನು, ಸೈನಿಕನು ನಿಮ್ಮ ಸಂಬಂಧ ದುಡಿತಾನ. ಏನು ರೀ ಸರ ನಿಮ್ಗೇನು ಪೇಮೆಂಟ್ ಬರ್ತದೆ ಅಂತೇನ? ಪೇಮೆಂಟ್ ಯಾರಾದರೂ ಕೊಡ್ತಾರೆ. ದುಡಿದ್ಬೇಕಲ್ರಿ, ಜೀವನ ತ್ಯಾಗ ಮಾಡ್ಬೇಕಾಕತ್ತಿಲ್ಲಿ ಸಣ್ಣ. ಎಷ್ಟೆಷ್ಟು ದೂರ ನಾವು ಒಮ್ಮೆ ಅನ್ನಿಸ್ತಿರ್ತೈತಿ ಅದಕ್ಕಾರ ಬೇಕಪ್ಪ ನೌಕರಿ ಬಿಟ್ಟು ಸುಮ್ಮನೆ ಮನೆಗೆ ಹೋಗ್ಬಿಡುನು ಅಂತೇಳಿ. ಆದ್ರೆ ಹಂಗೆ ಮಾಡೋಕ್ಕಾಗಲ್ರಿ. ಹಂಗಿದ್ರೆ ನಾ ಯಾವಾಗೋ ಬಿಟ್ಟು ಹೋಗ್ಬಿಡ್ತಿದ್ವಿ ಅನ್ನಿಸ್ತೈತಿ ರೀ. 1 ವರ್ಷ 2 ವರ್ಷ ಅನ್ನಿಸ್ತೈತಿ. ಅನ್ಸುಗುಲ್ಲ ಯಾರು ಬೇಕಾದಾರ ಬಂದಾರ ಅಂತಂದ್ರು ಅವ್ರಿಗೆ ನೌಕರಿ ಬಿಡು ಮನಸ್ಸಾಕತಿ. ಅಂದ್ರೆ ಬಿಡಕ್ಕೆ ಅನ್ಸೂಲ್ರಿ ಅದು. ಆಮ್ಯಾಗ ಬರ್ಬರ್ತಾ ನಮ್ಗೆ ರೂಢಿ ಹಾಕೊಂತ ಹೋಗತ್ತೆ ಅದ ನೌಕರಿ ಹೆಂಗೆ ಮಾಡ್ಬೇಕು, ನೌಕರಿಲಿಂದ ಹೆಂಗೆ ಜೀವನ ಆಕತಿ ಏನಿಲ್ಲ ಅಂತೇಳಿ. ಈಗ ನಾವು ನೌಕರಿ ಬಿಟ್ಟು ಮನ್ಯಾಗ ಬಂದೇವು ಅಂತಂದ್ರೆ ಯಾರ ದೋಸ್ತರಾತು ಮನೆಯನಾರಾತು 10,000 ರೂಪಾಯಿ ಕೊಡಂದ್ರೆ ಕೊಡ್ತಾರನ್ರಿ? ಯಾರು ಕೊಡಲ್ರಿ. ಅದ ರೈತಗನ ಒಂದೇಳೆ ದುಡಿಯಾಕತ್ತಾನ ಅಂತಂದ್ಗಳೇನ ರೈತಗ ಅದ ಮನ್ಯಾಗ ಅದಾನು ಒಂದಿಟ ಬೀಜ ತರಕದು 20,000 ರೂಪಾಯಿ ಕೊಡಪ್ಪ ಇನ್ನೊಮ್ಮೆ ಕೊಡ್ತಾನ ಕೊಡ್ತಾರನ್ರಿ? ಯಾರು ಕೊಡಲ್ರಿ. ಅದಕ್ಕೆ ನಮಗೆ ಯಾರು ಆಗುಲ್ರಿ. ನಮಗೆ ನಾವ ದುಡಿಬೇಕು. ರೈತ ಹೊಲದಾಗ ದುಡಿದು ಅವನು ಬೆಳೆ ಮಾರಿ ರೊಕ್ಕ ತಗೊಂಡು ಅವ ಎಲ್ಲ ಮಾಡಿದನ ಅವಂಗ ಲಾಭ. ನಾವು ದುಡಿದು ನಮ್ಮ ಕಡೆ ರೊಕ್ಕ ಇಟ್ಕೊಂಡೀವಪ್ಪ ಅಂತಂದ್ರೆ ಅಷ್ಟೇ ನಮ್ಮ ಕಡೆ ಇದು. ಇಲ್ಲ ಅಂತಂದ್ರೆ ನಮಗೆ ಯಾರು ಆಗುಲ್ರಿ. ಹೇಳ್ಬೇಕಂದ್ರೆ ರೈತರ ನಿಮ್ಗೊಂದು ಕ್ವಶನ್ ಹೇಳ್ತಾನೆ, ಯಾರ ನಮ್ಗೆ ಅಕ್ಕಾರನ್ರಿಪ್ಪ? ನಿಮ್ಗೆ ಯಾರು ಅಕ್ಕಾರನ್ನ ಹೇಳ್ರಿ ನೋಡೋಣ. ಇಲ್ಲ ಸಾಲ ಬಡ್ಡಿಯಾರ ಮಾಡಿ ತೊಗೋಬೇಕು, ಇಲ್ಲ ಬ್ಯಾಂಕ್ನಾಗಾರ ತೊಗೋಬೇಕು. ನಮ್ಮದು ಆದ ಪರಿಸ್ಥಿತಿನೇ ರೀ. ನಮ್ಮದು ಸೇಮ್ ಐತ್ರಿ. ಹೆಂಗಂತೀರಿ? ಮತ್ತು ರೈತ ನೀವು ದುಡಿಯೋದಕ್ಕೆ ಬೆನ್ನಾನೆಲ್ಲ ಅಂತೇಳಿ ನಿಮ್ಮನ್ನ ಬೆನ್ನಾನ ಎಲ್ಬ ಮುರಿಯತ್ತಾರೆ. ಅದಕ್ಕೆ ನಾ ಅನ್ನೋದು ಮಾತ್ರ 2 ಕಣ್ಣು ಇದ್ದಂಗೆ ರೀ ನಾವು. ಒಂದು ಸೈನಿಕ, ಒಂದು ರೈತ. ಇವು 2 ಕಣ್ಣಿಲ್ಲ ಅಂತಂದ್ರೆ ಜಗತ್ತ ನಡೆಯಲ್ರಿ. ಇನ್ನೊಂದು ತಿಳ್ಕೊರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜವಾನ್ ಜೈ ಕಿಸಾನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ನಾಗ ಹೇಳ್ರಿ ಕರೆಕ್ಟ್ ಏನಿಲ್ಲ ನಾ ಹೇಳಿದ್ದಂತೇಳಿ.